ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್. ಶ್ರೀಕೃಷ್ಣ ಮಠದಲ್ಲಿ ಜನವರಿ 18ರಂದು ಪುತ್ತಿಗೆ ಶ್ರೀ ಸುಗುಣೇಂದ್ರ ತೀರ್ಥರು ಶ್ರೀಕೃಷ್ಣನ ಪೂಜೆಯ ಪರ್ಯಾಯ ವಹಿಸಿಕೊಳ್ಳಲಿದ್ದಾರೆ. ಕಾರ್ಯಕ್ರಮಕ್ಕೆ ಈಗಾಗಲೇ ಸಕಲ ಸಿದ್ಧತೆ ನಡೆಯುತ್ತಿದೆ. ಪರ್ಯಾಯ ಎಂದರೇನು, ಈ ಪರ್ಯಾಯಕ್ಕೆ ಉಡುಪಿ ಹೇಗೆ ಸಜ್ಜುಗೊಂಡಿದೆ ಎಂದು ನಾವು ಇಂದು ನಮ್ಮ ವಿಡಿಯೋದಲ್ಲಿ ತೋರಿಸಲಿದ್ದೇವೆ. ಉಡುಪಿಯ ಪರ್ಯಾಯ ಎಂದರೆ ಉಡುಪಿ ಶ್ರೀಕೃಷ್ಣನ ಪೂಜೆಯನ್ನು ಅಷ್ಟಯತಿಗಳು ಸರದಿ ಪ್ರಕಾರ ಹಂಚಿಕೊಳ್ಳುವ ಪ್ರಕ್ರಿಯೆಯ ಭಾಗ. 2 ವರ್ಷಗಳು ಒಂದು ಮಠ, ಮತ್ತೆರಡು ವರ್ಷಗಳು ಇನ್ನೊಂದು ಮಠ, ಹೀಗೆ 8 ಮಠಗಳ ಯತಿಗಳಿಗೆ ಶ್ರೀಕೃಷ್ಣ ಮುಖ್ಯ ಪ್ರಾಣನ ಪೂಜೆಯ ಸರದಿ. ಒಬ್ಬರ ನಂತರ ಮತ್ತೊಬ್ಬರಿಗೆ ಪೂಜಾ ಅಧಿಕಾರ ಹಸ್ತಾಂತರವೇ ಪರ್ಯಾಯ. ಒಬ್ಬರು ಯತಿಗೆ ಒಂದು ಸರದಿ ಬರಬೇಕೆಂದರೆ ಒಟ್ಟು 16 ವರ್ಷ ಕಾಯಬೇಕು. ಇಲ್ಲಿ ಅಧಿಕಾರ ಹಸ್ತಾಂತರ ಎಂದರೆ ಕೇವಲ ಕೀಲಿಕೈ ಹಸ್ತಾಂತರವಲ್ಲ, ಅದು ಕೃಷ್ಣನಿಗೆ ನಿತ್ಯ 14 ಪೂಜೆಗಳನ್ನು ಮಾಡುವ ಪರಮ ಕರ್ತವ್ಯದ ಹಸ್ತಾಂತರವೂ ಹೌದು. ಜೊತೆಗೆ ಕೃಷ್ಣ ಮಠದ ಸಮಗ್ರ ಆಡಳಿತ ಹಸ್ತಾಂತರವೂ ಹೌದು. ಮಠಕ್ಕೆ ನಿತ್ಯ ಆಗಮಿಸುವ 16,000 ಭಕ್ತರಿಗೆ ಅನ್ನಪ್ರಸಾದ ವಿತರಣೆ, ಕೃಷ್ಣನ ರಥಬೀದಿಯಲ್ಲಿ ನಿತ್ಯವೂ ನಡೆಯುವ ಉತ್ಸವಗಳು, ರಾಜಾಂಗಣದಲ್ಲಿ ಒಂದು ದಿನವೂ ಬಿಡದೆ ನಡೆಯುವ ಧಾರ್ಮಿಕ, ಸಾಂಸ್ಕೃತಿಕ, ಸಾಮಾಜಿಕ ಕಾರ್ಯಕ್ರಮಗಳನ್ನು ಮುನ್ನಡೆಸುವ ಮಹತ್ತರದ ಹೊಣೆಯ ಹಸ್ತಾಂತರವಾಗಿದೆ. ಈ ಬಾರಿ ಪುತ್ತಿಗೆ ಶ್ರೀಗಳ ಪರ್ಯಾಯ. ದೇಶ ವಿದೇಶ ಸುತ್ತಿದ ಅನುಭವಿ ಶ್ರೀಗಳು ಭಗವದ್ಗೀತಾ ಸಾರವನ್ನು ಎಲ್ಲರಿಗೂ ತಲುಪಿಸುವ ಹೊಣೆ ಹೊತ್ತಿದ್ದಾರೆ. ಹೀಗಾಗಿ ಪರ್ಯಾಯವೆಂದರೆ ಶ್ರೀಕೃಷ್ಣನ ಪೂಜಾ ಕೈಂಕರ್ಯಗಳ ಜವಾಬ್ದಾರಿಯೊಂದಿಗೆ ನಿರ್ವಹಣೆಯ ಹೊಣೆಗಾರಿಕೆಯೂ ಇರುತ್ತದೆ. ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ. ಪರ್ಯಾಯೋತ್ಸವ ಎಂಬುದು ಈಗ ಕೇವಲ ಮಠದೊಳಗಿನ ವಿಚಾರವಾಗಿರುವುದಿಲ್ಲ. ಶ್ರೀಕೃಷ್ಣ ಉಡುಪಿ ಒಡೆಯನಾಗಿರುವ ಕಾರಣ ಜಾತಿ ಭೇದ ಮರೆತು ಎಲ್ಲರೂ ಒಂದಾಗಿ ಉಡುಪಿಯನ್ನು ಉತ್ಸವೋಪಾದಿಯಲ್ಲಿ ಸಂಭ್ರಮಿಸುತ್ತಾರೆ. ಹಿಂದೂ, ಮುಸ್ಲಿಂ, ಕ್ರೈಸ್ತ ಎಂಬ ಧಾರ್ಮಿಕ ತಾರತಮ್ಯವೂ ಇಲ್ಲದಂತೆ ಜನರು ಇಡೀ ಉಡುಪಿಯನ್ನೇ ಸಿಂಗರಿಸಲು ತೊಡಗಿಸಿಕೊಳ್ಳುತ್ತಾರೆ. ಇಡೀ ಜಿಲ್ಲಾಡಳಿತವೇ ಮೈಕೊಡವಿ ಎದ್ದು ನಿಂತು ಊರಿನ ಅಭಿವೃದ್ಧಿಗೆ ಟೊಂಕ ಕಟ್ಟಿ ನಿಲ್ಲುತ್ತದೆ. ಹೀಗೆ ಪರ್ಯಾಯವನ್ನು ಉತ್ಸವ ಮಾಡುವ ನೆಪದಲ್ಲಿ ಊರಿಗೂ ಪ್ರಯೋಜನವಾಗುತ್ತದೆ, ಜನರಿಗೂ ಹಬ್ಬದ ವಾತಾವರಣ ಎನ್ನುತ್ತಾರೆ ಸ್ಥಳೀಯರು.
ಜನವರಿ 18ರ ಪರ್ಯಾಯದ ಕಾರ್ಯಕ್ರಮಗಳು ಹೇಗಿವೆ ಎಂದರೆ, ಆ ದಿನ ಮುಂಜಾನೆ ಪರ್ಯಾಯ ಹಿನ್ನೆಲೆಯಲ್ಲಿ ಸರ್ವಜ್ಞ ಪೀಠಾರೋಹಣ ನಡೆಯುತ್ತದೆ. ಇದಕ್ಕೆ ಮೊದಲು ದಂಡತೀರ್ಥ ಕೆರೆಯಲ್ಲಿ ಸ್ನಾನ ಮಾಡಿ ಪೂಜೆ ಮಾಡಿ ಆಗಮಿಸುವ ಶ್ರೀಗಳು ಬೆಳಗಿನ ಜಾವ ಉಡುಪಿ ನಗರ ಪ್ರವೇಶ ಮಾಡುತ್ತಾರೆ. ಉಡುಪಿಯ ಜೋಡುಕಟ್ಟೆಯಿಂದ ಮೆರವಣಿಗೆ ಮೂಲಕ ಪರ್ಯಾಯ ಪೀಠಾರೋಹಣ ಮಾಡುವ ಸ್ವಾಮೀಜಿಯನ್ನು ಕರೆತರಲಾಗುತ್ತದೆ. ಈ ಸಂದರ್ಭ ಪೀಠಾರೋಹಣ ಮಾಡುವ ಸ್ವಾಮೀಜಿ ಮತ್ತು ಇತರ ಸ್ವಾಮೀಜಿಯವರು ಆಗಮಿಸುತ್ತಾರೆ. ಒಂದೆಡೆ ಪರ್ಯಾಯ ಸ್ವಾಮೀಜಿಯವರ ಮೆರವಣಿಗೆ ನಡೆಯುತ್ತಿದ್ದರೆ, ಮತ್ತೊಂದೆಡೆ ಜನವರಿ 17ರ ರಾತ್ರಿಯಿಂದಲೇ ಇಡೀ ಊರೇ ನಿದ್ರಿಸದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಸಹಿತ ಜಾತ್ರೆಯ ವಾತಾವರಣದಲ್ಲಿ ಸಂಭ್ರಮಿಸುತ್ತಾರೆ. ಸ್ವಾಮೀಜಿ ಕೃಷ್ಣಮಠ ಪ್ರವೇಶ ಮಾಡಿದ ಬಳಿಕ ಪೂಜೆಯ ಅಧಿಕಾರ ಹಸ್ತಾಂತರ ಕಾರ್ಯಕ್ರಮ ನಡೆದರೆ, ವಿದ್ಯುಕ್ತ ಹಸ್ತಾಂತರ ಸರ್ವಜ್ಞ ಪೀಠದಲ್ಲಿ ನಡೆಯುತ್ತದೆ. ನಂತರ ರಾಜಾಂಗಣದಲ್ಲಿ ಔಪಚಾರಿಕ ಕಾರ್ಯಕ್ರಮಗಳು ನಡೆಯುತ್ತದೆ. ಪುತ್ತಿಗೆ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರ ವಿಶ್ವಗೀತಾ ಪರ್ಯಾಯ ಮಹೋತ್ಸವಕ್ಕೆ ಸಿದ್ಧತೆ ಭರದಿಂದ ಸಾಗಿದೆ. ಜನವರಿ 17, 18ರಂದು ನಡೆಯುವ ಪರ್ಯಾಯೋತ್ಸವಕ್ಕೆ ದೇಶ ವಿದೇಶದ ಹಲವು ಗಣ್ಯರು ಸಾಕ್ಷಿಯಾಗಲಿದ್ದಾರೆ. ಅಮೆರಿಕ, ಜಪಾನ್, ಆಸ್ಟ್ರೇಲಿಯಾದ ಪ್ರಮುಖ ವ್ಯಕ್ತಿಗಳು ಭಾಗವಹಿಸುವುದನ್ನು ಈಗಾಗಲೇ ಶ್ರೀಮಠ ಖಚಿತಪಡಿಸಿದೆ. ಪುತ್ತಿಗೆ ಪರ್ಯಾಯಕ್ಕೆ ದಿನಗಣನೆ ಆರಂಭವಾಗುತ್ತಿದ್ದಂತೆ ನಗರದ ಅಂದಚಂದವು ಹೆಚ್ಚಳವಾಗತೊಡಗಿದೆ. ವಿದ್ಯುತ್ ಕಂಬಗಳು, ನಗರದ ವೃತ್ತಗಳಿಗೆ ಕೇಸರಿ ಬಾವುಟಗಳ ಮೂಲಕ ಶೃಂಗಾರ ಮಾಡಲಾಗಿದೆ. ವಿವಿಧೆಡೆಗಳಿಂದ ಆಗಮಿಸುತ್ತಿರುವ ಭಕ್ತರು ಕೂಡ ನಗರಾಲಂಕಾರಕ್ಕೆ ಮಾರು ಹೋಗಿದ್ದಾರೆ. ಒಟ್ಟಿನಲ್ಲಿ ಪರ್ಯಾಯ ಮಹೋತ್ಸವಕ್ಕೆ ಉಡುಪಿ ನಗರ ಸಂಪೂರ್ಣ ಸಜ್ಜುಗೊಂಡಿದ್ದು ವಿವಿಧ ವಿಶೇಷತೆಗಳ ಮೂಲಕ ಗಮನ ಸೆಳೆಯುತ್ತಿದೆ. ಇಂತಹ ದೇಗುಲಗಳ ಊರಾದ ಉಡುಪಿಯಲ್ಲಿ 2 ವರ್ಷಕ್ಕೊಮ್ಮೆ ನಡೆಯುವ ವೈಭವದ ಪರ್ಯಾಯೋತ್ಸವಕ್ಕೆ ಮಿಸ್ ಮಾಡದೆ ನೀವು ಕೂಡ ಬಂದು ಈ ಸಂಭ್ರಮಕ್ಕೆ ಸಾಕ್ಷಿಯಾಗಿ ಎಂದು ಹೇಳುತ್ತಾ ನಮ್ಮ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇವೆ. ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡಿ. ಜೊತೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.